ಆ ಭಯಾನಕ ಹಳ್ಳಿಯ ಜನರು ಹಬ್ಬಕ್ಕೆ ಆಹ್ವಾನ ಕೊಟ್ಟು ಹೋದ ನಂತರ ಎಲ್ಲರೂ ಒಂದು ಸಭೆಯನ್ನು ಸೇರ್ತಾರೆ. ಅವರು ನಮಗೆ ಹಬ್ಬಕ್ಕೆ ಆಹ್ವಾನ ಕೊಟ್ಟಿದ್ದಾರಲ್ವಾ, ಹೋಗಿ ಬರೋಣ ಬನ್ನಿ, ಹಾಗೆ ಆ ಊರನ್ನು ನೋಡ್ಕೊಂಡು ಬರೋಣ, ನಮಗೂ ಸಹ ಆ ಊರಿನ ಬಗ್ಗೆ ಇದ್ದಂತಹ ಭಯ ಸ್ವಲ್ಪ ಆದರೂ ಕಡಿಮೆ ಆಗಬಹುದಲ್ವಾ, ನಮ್ಮ ಕುತೂಹಲಕ್ಕೂ ಒಂದು ಉತ್ತರ ಸಿಕ್ಕಂತಾಗುತ್ತಲ್ವಾ ಅಂತ ಎಲ್ಲರೂ ಸಹ ಮಾತನಾಡ್ಕೊಳ್ತಾರೆ. ನಂತರ ಮರುದಿನ ಊರಿನ ಜನರೆಲ್ಲರೂ ಸಹ ಸೇರಿ ಹಬ್ಬಕ್ಕೆ ಹೋಗಲು ಸಿದ್ಧ ಆಗ್ತಾರೆ. ಮನಸ್ಸಿನಲ್ಲಿ ಸಾವಿರಾರು ಆತಂಕ ಭಯವನ್ನು ಇಟ್ಕೊಂಡೇ ಎಲ್ಲರೂ ಸಹ ಆ ಊರಿನ ಹಬ್ಬಕ್ಕೆ ಹೋಗ್ತಾರೆ. ಆ ಊರಿಗೆ ಹೋದ ನಂತರ ಅಲ್ಲಿರುವ ಜನರೆಲ್ಲರೂ ಇವರನ್ನು ತುಂಬ ಆದರದಿಂದ ಬರಮಾಡಿಕೊಳ್ತಾರೆ. ಅತಿಥಿ ಸತ್ಕಾರವನ್ನು ಚೆನ್ನಾಗಿಯೇ ಮಾಡ್ತಾರೆ. ಅತಿಥಿಗಳಿಗೆ ಬಂದ ತಕ್ಷಣ ಭಕ್ಷ್ಯ ಭೋಜನಗಳನ್ನು ಸವಿಯಲು ಬಡಿಸುತ್ತಾರೆ. ಎಲ್ಲರೂ ಸಹ ನಾಲಿಗೆ ಚಪ್ಪರಿಸಿಕೊಂಡು ಊಟವನ್ನು ಸವಿಯುತ್ತಾರೆ. ಆ ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಕೂತು ಹರಟೆ ಹೊಡಿತಾರೆ. ಹೊಟ್ಟೆ ತುಂಬ ಊಟ ಮಾಡಿದ್ದರಿಂದ ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಅಲ್ಲೇ ಪಕ್ಕದಲ್ಲಿದ್ದಂತಹ ವಿಶ್ರಾಂತಿ ಗೃಹದಲ್ಲಿ ಹೋಗಿ ಬನ್ನಿ, ಎಲ್ಲರೂ ಒಂದು ರೌಂಡು ನಿದ್ದೆ ಮಾಡ್ಕೊಂಬರೋಣ ಅಂತ ಎಲ್ಲರೂ ಅಲ್ಲಿ ಹೋಗಿ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿಯನ್ನು ತಗೋತಾರೆ. ಹಾಗೆ ಅವರು ಚೆನ್ನಾಗಿ ನಿದ್ರೆ ಹೊಡೆಯುವ ಭರದಲ್ಲಿ ರಾತ್ರಿ ಆಗಿ ಹೋಗ್ಬಿಟ್ಟಿರುತ್ತೆ. ಆದರೆ ಅವರಿಗೆ ರಾತ್ರಿ ಆಗಿರೋದು ಸಹ ಗೊತ್ತಾಗಿರೋದಿಲ್ಲ. ಯಾಕಂದರೆ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ ಅಷ್ಟು ಚೆನ್ನಾಗಿ ನಿದ್ರೆಯನ್ನು ಮಾಡಿರ್ತಾರೆ. ಆನಂತರ ಒಬ್ಬನಿಗೆ ಎಚ್ಚರ ಆಗುತ್ತೆ. ಅವನು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಕತ್ತಲೆ ಆಗಿರೋದನ್ನು ಕಂಡು ತುಂಬ ಗಾಬರಿ ಆಗ್ತಾನೆ. ತಕ್ಷಣ ಅಲ್ಲಿ ಪಕ್ಕದಲ್ಲಿ ಇರುವವರೆಲ್ಲರನ್ನೂ ಸಹ ಎಬ್ಬಿಸಿ ಕತ್ತಲೆ ಆಗಿದೆ ಎಂದು ಹೇಳುತ್ತಾನೆ. ಅವರೂ ಸಹ ಗಾಬರಿಯಿಂದ ಎದ್ದು ಎಲ್ಲರೂ ಸಹ ಕಣ್ಣುಜ್ಜಿಕೊಂಡು, ಅಯ್ಯೋ ಕತ್ತಲೆ ಆಗಿದ್ಯಾ ದೇವರೇ, ನೀನೇ ಕಾಪಾಡಬೇಕು ನಮ್ಮನ್ನು ಎಂದು ಭಯದಲ್ಲೇ ಆಚೆ ಬರ್ತಾರೆ. ಆದರೆ ಹಳ್ಳಿ ಯಾವ ಭಯಾನಕ ಸದ್ದು ಇಲ್ಲದೆಯೇ ಹಬ್ಬದ ವಾತಾವರಣದಲ್ಲಿ ಶಾಂತವಾಗಿರುತ್ತೆ. ಇವರಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಮ್ಮೂರಿಂದ ನೋಡಿದ್ರೆ ಅಷ್ಟೊಂದು ಭಯಾನಕವಾಗಿರುತ್ತೆ. ಹಾಗೆಯೇ ಭಯಾನಕವಾಗಿರುವಂತಹ ಕೂಗು, ನಗು, ಅಳು ಎಲ್ಲ ರೀತಿಯಾದಂಥ ಶಬ್ದಗಳು ನಮ್ಮೂರಿಂದ ಇಲ್ಲಿಯವರೆಗೂ ಕೇಳಿಸುತ್ತೆ. ಆದರೆ ಇಲ್ಲಿ ನೋಡಿದರೆ ಊರು ಸಾಮಾನ್ಯವಾಗಿದೆಯಲ್ವಾ ಎಂದು ಎಲ್ಲರೂ ಸಹ ಎಲ್ಲ ದಿಕ್ಕಿಗೂ ಒಬ್ಬೊಬ್ಬರೇ ಹೋಗಿ ನೋಡ್ತಾರೆ. ಆದರೆ ಎಲ್ಲಿ ನೋಡಿದರೂ ಸಹ ಆ ಹಳ್ಳಿಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಹೊರತು ಭಯಾನಕ ಸದ್ದು ಎಲ್ಲೂ ಕೇಳಿಸುವುದಿಲ್ಲ. ಇದೆಲ್ಲವನ್ನು ಕಂಡ ಅವರಿಗೆ ಆಶ್ಚರ್ಯ ಆಗುತ್ತೆ. ಅರೆ, ಇದೇನಿದು, ನಮ್ಮ ಹಳ್ಳಿಗೂ ಇಲ್ಲಿಗೂ ಸುಮಾರು 5 ಕಿಲೋಮೀಟರ್ನಷ್ಟು ಅಂತರ ಇದೆ. ಪ್ರತಿದಿನ ರಾತ್ರಿ ಆದರೆ ಸಾಕು ಆ ವಿಚಿತ್ರವಾದಂತಹ ಕೂಗು ನಮ್ಮ ಹಳ್ಳಿಯವರೆಗೂ ಬರ್ತಾ ಇತ್ತು. ಆದರೆ ಇಂದು ನಾವು ಅದೇ ಹಳ್ಳಿಯಲ್ಲಿ ಇದ್ದೀವಿ, ಆದರೆ ಇಲ್ಲಿ ಯಾವುದೇ ಆ ರೀತಿಯಾದಂತಹ ಭಯಾನಕ ವಾತಾವರಣ ಕಾಣ್ತಿಲ್ವಲ್ಲ. ಎಲ್ಲಿ ನೋಡಿದರೂ ಸಹ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಹಾಗಾದರೆ ನಾವೆಲ್ಲರೂ ಸಹ ಇಷ್ಟು ದಿನ ಅಂದ್ಕೊಂಡಿದ್ದೆಲ್ಲ ಸುಳ್ಳ, ಅದೆಲ್ಲ ನಮ್ಮ ಭ್ರಮೇನ ಎಂದು ತಮ್ಮಲ್ಲಿಯೇ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾರೆ. ಎಲ್ಲರೂ ಚರ್ಚಿಸಿದ ನಂತರ, ಇದೆಲ್ಲ ನಮ್ಮ ಭ್ರಮೆಯಷ್ಟೇ ಬಿಡಿ, ನಾವು ಈ ಹಳ್ಳಿಯ ಬಗ್ಗೆ ತಪ್ಪು ಕಲ್ಪನೆಯನ್ನು ಇಷ್ಟು ದಿನ ಮಾಡ್ಕೊಬಿಟ್ಟಿದ್ವಿ. ಈ ಹಳ್ಳಿಯೂ ಸಹ ನಮ್ಮ ಹಳ್ಳಿಯ ಹಾಗೇನೆ, ಈ ಹಳ್ಳಿಯಲ್ಲಿರುವ ಜನರೂ ಸಹ ನಮ್ಮ ಹಳ್ಳಿಯ ಜನರ ಹಾಗೇನೆ. ಪಾಪ ನಾವು ಈ ಹಳ್ಳಿಯ ಬಗ್ಗೆ ಹಾಗೂ ಈ ಹಳ್ಳಿಯ ಜನರ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ವಿ ಎಂದು ಮಾತನಾಡಿಕೊಂಡು ಕುಳಿತಿರುವಾಗ ಅವರಿಗೆ ಮತ್ತೆ ಊಟದ ವಾಸನೆ ಅವರ ಮೂಗಿಗೆ ರಭಸವಾಗಿ ಬಡಿಯುತ್ತೆ. ಆಹಾ, ಮತ್ತೆ ಬೆಳಗ್ಗಿನ ಹಾಗೆ ಈಗಲೂ ಸಹ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿರಬೇಕೇನೋ. ಅದಕ್ಕೆ ನೋಡಿ ಅದರ ಸುವಾಸನೆ ಘಮ್ ಎನ್ನುತ್ತಿದೆ. ಬನ್ನಿ ಮತ್ತೊಮ್ಮೆ ಎಲ್ಲರೂ ಹೋಗಿ ಚೆನ್ನಾಗಿ ಊಟ ಮಾಡೋಣ ಎಂದು ಹೊರಡ್ತಾರೆ. ಊಟಕ್ಕೆ ಹೋದ ನಂತರ ಅಲ್ಲಿ ಸಿದ್ಧವಾಗಿರುವ ಬಗೆ ಬಗೆಯ ಭಕ್ಷ್ಯ ಭೋಜನವನ್ನು ಕಂಡು ಎಲ್ಲರ ಬಾಯಲ್ಲೂ ಸಹ ನೀರೂರಲು ಶುರುವಾಗುತ್ತೆ. ಆಗ ಅಲ್ಲಿದ್ದಂತಹ ವ್ಯಕ್ತಿ, ಆಹಾ, ಭಾರಿ ಭೋಜನವಿದು, ಇವತ್ತು 3 ದಿನಕ್ಕಾಗೋ ಊಟವನ್ನೆಲ್ಲ ಇವತ್ತು ಒಂದೇ ಹೊತ್ತಿಗೆ ಮಾಡಿಬಿಡೋಣ ಅಂತ ಹೋಗಿ ಎಲ್ಲರೂ ಸಹ ಊಟಕ್ಕೆ ಕೂರ್ತಾರೆ. ಅಲ್ಲಿ ಬಡಿಸಿರುವಂತಹ ಭಕ್ಷ್ಯ ಭೋಜನಗಳನ್ನು ಎಲ್ಲರೂ ತುಂಬ ಸಂತೋಷದಿಂದ ಊಟವನ್ನು ಸವಿದು ಬರ್ತಾರೆ. ನಂತರ ಅಲ್ಲಿಗೆ ಆ ಭಯಾನಕ ಹಳ್ಳಿಯ ವ್ಯಕ್ತಿಯೊಬ್ಬ ಬಂದು, ಸ್ವಾಮಿಗಳೇ, ಎಲ್ಲರೂ ಊಟ ಮಾಡಿದ್ರಾ? ಎಲ್ರಿಗೂ ಸಹ ನಾವು ಮಾಡಿರುವಂತಹ ಊಟ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ ಅಲ್ವಾ ಅಂತ ಕೇಳ್ತಾನೆ. ಆಗ ಇವರೆಲ್ಲರೂ, ಊಟ ತುಂಬ ಚೆನ್ನಾಗಿತ್ತು, ಎಲ್ಲರೂ ಹೊಟ್ಟೆ ಬಿರಿಯೋ ಹಾಗೆ ತಿಂದಿದ್ದೀವಿ ಅಂತ
ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಲ್ವಾ, ಸರಿ ಬನ್ನಿ ಹೋಗೋಣ. ಇವಾಗ ಒಂದು ನಾಟಕ ಕಾರ್ಯಕ್ರಮ ಶುರುವಾಗುತ್ತೆ. ಎಲ್ಲರೂ ನಾಟಕ ನೋಡೋಣ ಎಂದು ಕರೆದುಕೊಂಡು ಹೋಗ್ತಾನೆ. ಎಲ್ಲರೂ ಸಹ ಇದೇನಿದು ಹಬ್ಬ ಅಂತ ಅಲ್ವಾ ನೀವು ಹೇಳಿ ನಮ್ಮನ್ನು ನಿಮ್ಮ ಊರಿಗೆ ಕರೆದಿದ್ದು, ಇವಾಗ ನೋಡಿದ್ರೆ ನಾಟಕ ಅಂತಿದ್ದೀರಲ್ಲ ಅಂತ ತುಂಬ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ನೋಡಿ ಸ್ವಾಮಿ, ಹಬ್ಬ ಶುರುವಾಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಇವಾಗ ನಾಟಕ ನೋಡೋಣ ಬನ್ನಿ ಎಂದು ನಾಟಕ ನಡೆಯುವ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ನಾಟಕ ಮಾಡಲು ಎಲ್ಲ ರೀತಿಯಾದಂತಹ ತಯಾರಿ ಆಗಿರುತ್ತದೆ. ಎಲ್ಲರೂ ಸಹ ನಾಟಕಧಾರಿ ವೇಷದಲ್ಲಿ ಬರುತ್ತಾರೆ. ಹಾಗೆ ಎಲ್ಲರೂ ನಾಟಕ ನೋಡಲು ಹೋಗಿ ಕುಳಿತುಕೊಳ್ಳುತ್ತಾರೆ. ಆದರೆ ಅವರ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ನಲ್ಲ, ಅವರಿಗೆ ಈ ಊರಿನ ಬಗ್ಗೆ ಹಾಗೆ ಆ ಊರಿನ ಜನರ ಬಗ್ಗೆ ಇದ್ದಂತಹ ಅನುಮಾನ, ಭಯ ಆಗಲಿ ಕುತೂಹಲ ಆಗಲಿ ಯಾವುದೂ ಸಹ ದೂರ ಆಗಿರೋದಿಲ್ಲ. ಆದ್ದರಿಂದನೇ ಆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಕೂತಿರುವ ವ್ಯಕ್ತಿಗಳನ್ನು ಗಮನಿಸ್ತಾನೆ. ಅಯ್ಯೋ ಇದೇನಿದು, ಇವರೆಲ್ಲ ಯಾಕಿಷ್ಟು ವಿಚಿತ್ರವಾಗಿದ್ದಾರೆ ಎಂದು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಾ ಕೂತಿರುವಾಗ ಆಗ ಅವನಿಗೆ ಮತ್ತೊಂದು ಭಯಾನಕವಾದಂತಹ ಸತ್ಯ ಗೊತ್ತಾಗುತ್ತೆ. ಅದೇನೆಂದರೆ, ಅಲ್ಲಿ ನಾಟಕ ನೋಡಲು ಕುಳಿತಿರುವ ಎಲ್ಲ ಜನಗಳ ಕಾಲುಗಳು ಉಲ್ಟಾ ಇರುತ್ತೆ. ಇದನ್ನು ನೋಡಿದಂತಹ ಅವನಿಗೆ ತುಂಬ ಭಯ ಆಗಲು ಶುರುವಾಗುತ್ತೆ. ಆಗ ಅವನು, ಅಯ್ಯೋ ದೇವರೇ, ನಾವು ನಾಟಕ ನೋಡುತ್ತಿರುವುದು ಮನುಷ್ಯರ ಜೊತೆಯಲ್ಲ ಅಥವಾ ದೆವ್ವಗಳ ಜೊತೆಯಲ್ಲ ಎಂದು ಅವನಿಗೆ ಭಯ ಆಗುತ್ತೆ. ಜೊತೆಗೆ ಅವನಿಗೆ ಅವಾಗ ಅರ್ಥನೂ ಸಹ ಆಗಿಬಿಡುತ್ತೆ. ಏನಂದರೆ, ನಾವು ಇವತ್ತು ನಾಟಕ ನೋಡ್ತಿರೋದು ಮನುಷ್ಯರ ಜೊತೆಯಲ್ಲ, ಬದಲಾಗಿ ದೆವ್ವಗಳ ಜೊತೆಯೇ. ಆಗ ಅವನು ಆ ವಿಚಾರವನ್ನು ಅವನ ಜೊತೆಯಲ್ಲಿ ಕುಳಿತಿರುವ ಅಕ್ಕಪಕ್ಕದವರಿಗೆ ಹೇಳಲು ಎಷ್ಟೋ ಪ್ರಯತ್ನ ಮಾಡ್ತಾನೆ. ಆದರೆ ಅವರೆಲ್ಲರೂ ಸಹ ನಾಟಕದಲ್ಲಿ ಬಂದಿರುವಂತಹ ಒಂದು ಪ್ರಸಂಗದ ಕಾಮಿಡಿಯಲ್ಲಿ ಅವರು ನಗುತ್ತಾ ಕುಳಿತಿರ್ತಾರೆ. ಆದ್ದರಿಂದ ಅವನ ಮಾತಿಗೆ ಇವರು ಯಾರೂ ಸಹ ಗಮನವನ್ನು ಕೊಡೋದೇ ಇಲ್ಲ. ನಾಟಕವನ್ನು ತುಂಬ ಆಸಕ್ತಿಯಿಂದ ನೋಡ್ತಿರ್ತಾರೆ. ವೀಕ್ಷಕರೇ, ಆ ವ್ಯಕ್ತಿ ಆ ರೀತಿಯಾದಂತಹ ಅಂದರೆ ಉಲ್ಟಾ ಕಾಲುಗಳನ್ನ ನೋಡಿದ ನಂತರ ಅವನು ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಪಾರ್ಟ್ 3 ವಿಡಿಯೋದಲ್ಲಿ ನೋಡೋಣ. ಎಲ್ಲರೂ ಸಹ ಕಾತರದಿಂದ ಕಾಯ್ತಾ ಇರಿ.